ಪರವಾಗಿ, ಮೇಲ್ವರ್ಗದವರ ಪರವಾಗಿ, ಕಾರ್ಪೊರೇಟ್ ಬಾಡಿಗಳ ಪರವಾಗಿ, ಅವ್ರ ಪರವಾಗಿ ಇರ್ತಕ್ಕಂಥ ಪಕ್ಷ. ನಮ್ದು ಬಡವರ ಪರವಾಗಿ ಇರ್ತಕ್ಕಂಥ ಪಕ್ಷ. ಅದಕ್ಕೋಸ್ಕರ ಶ್ಯಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿ ನೆಮ್ಮದಿ ಸಿಗ್ಬೇಕಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ಲ. ಅವ್ರ ಶಾಂತಿ ಸಿಗ್ಬೇಕಾದ್ರೆ ಸಮರ್ಥ ಅವರು ಗೆಲ್ಲೇಬೇಕು. ಸಂಖ್ಯೆ 3. ನೀವು ಬಹಳ ಹೊತ್ತಿಂದ ಕೂತಿದ್ದೀರಿ. ಪಾಪ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಆರ್ಥಿಕ ವಿಚಾರದಲ್ಲಿ ಟೀಕೆ ಮಾಡ್ಕೋಬೇಕು. ಬೇರೆ ಇದೆಯಾ, ಬಹಳ ಹೊತ್ತಿಂದ ಕೂತಿದ್ದೀರಿ. ನಾನು ಇದಕ್ಕೆ ಹೋಗ್ಬೇಕು ಇರ್ತದು, ಬಾಗಲಕೋಟೆಗೆ ಹೋಗ್ಬೇಕು. ಅಲ್ಲಿ ಸಾರ್ವಜನಿಕ ಸಭೆ ಇದೆ, ಅದಕ್ಕೆ ಹೋಗ್ಬೇಕಾಗಿರೋದ್ರಿಂದ ಈಗ ಒಂದೇ ನಿಮ್ಮಲ್ಲಿ ಮನವಿ ಮಾಡೋದು ಏನಪ್ಪಾ ಅಂತಂದ್ರೆ 9ನೇ ತಾರೀಕು ದಯಮಾಡಿ ನೀವೆಲ್ಲರೂ ಕೂಡ ಮಾತುಕತೆಗೆ ಹೋಗಿ ಮಾಡ್ತೀರಿ ಅಲ್ವಾ. ವೋಟ್ ಹಾಕ್ಬೇಡಿ, ಯಾಕಂದ್ರೆ ಅವರು ಬಿಜೆಪಿ ಹೆಂಗೆ ಕೋಮುವಾದಿ ಪಕ್ಷರು, ಕೋಮುವಾದಿ ಪಕ್ಷ ಅವ್ರು ಮಾತಾಡ್ತಾರೆ, ಇಲ್ಲೇ ಇರ್ತಾರೆ. ಇನ್ನು ನಾಳೆನೂ ನಾಳೆ ಸಾಯಂಕಾಲದವರೆಗೂ ಇಲ್ಲೇ ಇರ್ತಾರೆ. ಅವರು ಮಾತಾಡ್ತಾರೆ. ಅವ್ರು ಮಾತಾಡಿದ್ರು ಮಳೆ ಬರೋಕ್ಕೆ ಮುಂಚಿತವಾಗಿ ಇಂಡಿಪೆಂಡೆನ್ಸ್ ಗಳಿಗೆ ವೋಟ್ ಹಾಕ್ಬಾರದು, ಬಿಜೆಪಿಗೆ ವೋಟ್ ಹಾಕ್ಬಾರದು, ಕಾಂಗ್ರೆಸ್ ಅಭ್ಯರ್ಥಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.